ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಅನುಮಾನ ಇರತಕ್ಕಂತಹ ಯಾವುದೇ ರೀತಿಯ ಸಂಘ ಸಂಸ್ಥೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡಬೇಡಿ. ಇದು ನಿಮಗೆ ಎಚ್ಚರಿಕೆಯ ಮಾತು. ಕಾರಣ, ಗ್ರಹಚಾರದಿಂದ, ಗ್ರಹಗತಿಯ ದುಷ್ಫಲದಿಂದ ನೀವು ಮಾಡ್ತಕ್ಕಂತಹ ಹಣ ಹೂಡಿಕೆ ನಿಮಗೆ ನಷ್ಟವನ್ನು ತರಬಹುದು. ಆ ಹಣ ನಿಮ್ಮ ಕೈಗೆ ಮತ್ತೆ ಹಿಂದಿರುಗದೇ ಇರಬಹುದು. ನಿಮಗೆ ಹಣವನ್ನು ಕಳ್ಕೊಳ್ತಕ್ಕಂತಹ ಒಂದು ಯೋಗ ಇವತ್ತಿನ ಫಲದಿಂದ ಆಗಬಹುದು ಅನ್ನುವಂಥದ್ದು. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆ ಕಾಡಬಹುದು. ತಾತ್ಸಾರವನ್ನು ಮಾಡಬೇಡಿ. ಏನೇ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಯಗಳಾದರೂ ಕೂಡ ತತ್ಕ್ಷಣದಲ್ಲಿ ಯೋಗ್ಯ ವೈದ್ಯರನ್ನು ನೀವು ಭೇಟಿ ಮಾಡಿ ಅವರ ಸಲಹೆ, ಮಾರ್ಗದರ್ಶನ ಹಾಗೆ ಔಷಧೋಪಚಾರಗಳನ್ನು ಮಾಡಿ ಗುಣಮುಖರಾಗಿ ಎನ್ನುವಂಥದ್ದು. ಮನೆಯಲ್ಲಿ ಅನಗತ್ಯವಾದಂತಹ ವಸ್ತುಗಳನ್ನು ನೀವು ಸಂಗ್ರಹ ಮಾಡಿ ಅಗತ್ಯವಾದಂತಹ ವಸ್ತುಗಳ ಸ್ಥಾನಪಲ್ಲಟವಾಗುತ್ತೆ. ನಿಮಗೆ ಬೇಕಾದಂತಹ ವಸ್ತು ನಿಮ್ಮ ಸಮಯಕ್ಕೆ ಸರಿಯಾಗಿ ಸಿಕ್ಕದೇ ಇರತಕ್ಕಂಥದ್ದು. ಬೇಡದೇ ಇರೋದನ್ನೆಲ್ಲ ಒಂದಷ್ಟು ಗುಡ್ಡೆ ಹಾಕ್ಕೊಂಡಿರ್ತೀರಿ ಅಂತ ಹೇಳಿ ಅರ್ಥ. ಅದು ನಿಮ್ಮ ಕೋಪದಿಂದ ಎಲ್ಲರ ಜೊತೆಯಲ್ಲೂ ಕೂಡ ನಿಷ್ಠುರವಾಗ್ತೀರಿ. ಅದು ಬೇಡ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ, ಬಿಟ್ಟರೆ ಬಹಳ ಒಳ್ಳೆಯದು ಅಂತ ಅರ್ಥ. ಉಗ್ರ ನರಸಿಂಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಈ ದಿವಸ ಮುನ್ನಡೆಯನ್ನು ಹೊಂತೀರಿ. ನಿಮ್ಮ ಪ್ರಯತ್ನ ಸಫಲವಾಗುತ್ತೆ. ನಿಮ್ಮ ಪ್ರಾಮಾಣಿಕವಾದಂತಹ ಪ್ರಯತ್ನಕ್ಕೆ ಬೆಲೆ ಸಿಕ್ಕತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಮಾರ್ಗದರ್ಶನ ಸಿಕ್ಕುವಂತಹ ದಿವಸ. ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ, ವ್ಯಾಸಂಗ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತಿಯನ್ನು ಪಡೆಯುವುದಕ್ಕೆ ಯಾವ ಮಾರ್ಗ ಸೂಕ್ತವೋ ಆ ಮಾರ್ಗ ಸರಿಯಾದಂತಹ ಅನುಭವಿಗಳಿಂದ ಆಗತ್ತೆ ಅನ್ನುವಂಥದ್ದು. ಸಂಗೀತ ವಿದ್ಯೆಯಲ್ಲಿ ಆಸಕ್ತಿ ಇರತಕ್ಕಂಥವ್ರಿಗೆ, ಸಂಗೀತವನ್ನು ಅಭ್ಯಾಸ ಮಾಡಿರ್ತಕ್ಕಂಥವ್ರಿಗೆ, ಕಲಾವಿದರಿಗೆ ಬಹಳ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ನಿಮ್ಮ ಮೃದುವಾದಂತಹ ಮಾತುಗಳು ಬೇರೆಯವರಿಗೆ ದಾರಿದೀಪವಾಗುತ್ತೆ. ಒಳ್ಳೆಯ ಮಾತುಗಳನ್ನು ಆಡಿದರೆ ಪ್ರಾಣಿಗಳು ಕೂಡ ಸಂತೋಷ ಪಡುತ್ತಂತೆ. ಅಂಥದ್ರಲ್ಲಿ ಮನುಷ್ಯನಿಗೆ ಆ ಮಾತು ಬಹಳ ಪ್ರಿಯವಾಗುತ್ತೆ. ಅದರಿಂದ ಮಾತಿಗೆ ಕೊರತೆ ಏನು, ಮಾತಿಗೆ ದರಿದ್ರ ಏನು, ಒಳ್ಳೆಯ ಮಾತನ್ನು ಆಡಬೇಕು ಅನ್ನುವಂಥದ್ದು ಸುಭಾಷಿತಕಾರನ ಒಂದು ಸಲಹೆ ಅಥವಾ ಮಾತು, ಅವನ ಅಭಿಪ್ರಾಯವಾಗಿದೆ. ವಚನೇಕ ದರಿದ್ರತಾ ಎಂಬತಕ್ಕಂತಹ ಮಾತನ್ನು ಆ ಸುಭಾಷಿತದಲ್ಲಿ ಹೇಳ್ತಾನೆ. ಪ್ರಾಣಿಗಳು ಕೂಡ ಸಂತುಷ್ಟವಾಗ್ತಕ್ಕಂತಹ ಈ ಪ್ರಿಯವಾದಂತಹ ಮಾತು ಮನುಷ್ಯನಿಗೆ ಆನಂದವನ್ನು ಕೊಡ್ತಕ್ಕಂಥದ್ದು. ಭರತನಾಟ್ಯದ ಬಗ್ಗೆ ಒಲವಿರತಕ್ಕಂಥವ್ರಿಗೆ ಇಂದು ಬಹಳ ಉತ್ತಮವಾದಂತಹ ದಿವಸ. ಸಂಗೀತ, ನಾಟ್ಯ ಇವೆಲ್ಲವೂ ಕೂಡ ಉತ್ತಮವಾದಂತಹ ಗೌರವವನ್ನು ತಂದುಕೊಡ್ತಕ್ಕಂಥದ್ದು. ನಟರಾಜನನ್ನು, ಈಶ್ವರನ ಇನ್ನೊಂದು ಸ್ವರೂಪ ಅಥವಾ ಇನ್ನೊಂದು ಅವತಾರ, ಆ ನಟರಾಜ ಮೂರ್ತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾದ. ಮಿಥುನ ರಾಶಿ, ಶಿಕ್ಷಣ, ಉದ್ಯೋಗ, ವ್ಯಾಪಾರ ಇದೆಲ್ಲದರಲ್ಲೂ ಕೂಡ ಒಂದು ರೀತಿಯಲ್ಲಿ ಹಿನ್ನಡೆಯಾಗುವಂತಹ ದಿವಸ ಇದು. ನಿಮ್ಮ ಅತಿಯಾದಂತಹ ಆತ್ಮವಿಶ್ವಾಸ ನಿಮಗೆ ತೊಂದರೆಯನ್ನು ಮಾಡುತ್ತೆ. ಹಾಗಾಗಿ ಆ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದನ್ನು ಆದಷ್ಟು ದೂರ ಮಾಡಿಕೊಳ್ಳಿ. ಕಾನ್ಫಿಡೆನ್ಸ್ ಇರಲಿ. ಆ ಓವರ್ ಕಾನ್ಫಿಡೆನ್ಸ್ ನಿಮ್ಮನ್ನು ಮತ್ತಷ್ಟು ಇನ್ನಷ್ಟು ದೂರಕ್ಕೆ ತಳ್ಳತಕ್ಕಂಥದ್ದು, ಅಧೋಗತಿಗೆ ತಳ್ಳತಕ್ಕಂಥದ್ದಾಗುತ್ತೆ. ನನಗೇ ಎಲ್ಲವುದೂ ಗೊತ್ತು ಅನ್ನುವಂತಹ ಮಾತು ಎಲ್ಲ ಕಡೆಯೂ ನಡೆಯೋದಿಲ್ಲ ಅನ್ನುವಂಥದ್ದನ್ನು ತಿಳಿಯಬೇಕಾಗತ್ತೆ. ಅನಗತ್ಯವಾದಂತಹ ವಿಚಾರಗಳನ್ನು ದೂರ ಇಟ್ಟುಬಿಟ್ರೆ ಬಹಳ ಒಳ್ಳೆಯದು. ಅಗತ್ಯವಾಗಿರ್ತಕ್ಕಂಥದ್ದನ್ನು ಮಾತ್ರ ಚಿಂತನೆ ಮಾಡಿ, ಅದು ನಿಮಗೆ ಯಶಸ್ಸಿಗೆ ದಾರಿಯಾಗತ್ತೆ. ಸಾಯಂಕಾಲ ಮನೆಯಲ್ಲಿ ಸಣ್ಣದಾಗಿ ತೊಂದರೆ ಆಗ್ತಕ್ಕಂತಹ ಸೂಚನೆ ಇದೆ. ಏನು ಅನ್ನುವಂಥದ್ದನ್ನು ಗಮನಿಸಿಕೊಂಡು ಅದರ ಬಗ್ಗೆ ಸರಿಯಾದಂತಹ ಎಚ್ಚರಿಕೆಯನ್ನು ವಹಿಸಿ ಲಕ್ಷ್ಮೀ ವೆಂಕಟರಮಣನನ್ನು ಪ್ರಾರ್ಥನೆ ಮಾಡಿ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ರಾಜಕೀಯವಾಗಿ ನಿಮ್ಮನ್ನು ನೀವು ಗುರುತಿಸ್ಕೊಂಡಿದ್ದರೆ ಈ ದಿವಸ ಒಂದಷ್ಟು ಪ್ರತಿಷ್ಠೆ ಅಥವಾ ಅಧಿಕಾರವನ್ನು ಚಲಾಯಿಸ್ತಕ್ಕಂತಹ ಮನಸ್ಥಿತಿ ಬರುವಂಥದ್ದಾಗತ್ತೆ. ನಿಮ್ಮ ಮಾತಿನ ಮೇಲೆ ನಿಮಗೆ ಗಮನ ಇರಬೇಕು, ನಿಗಾ ಇರಬೇಕು. ಏನು ಮಾತಾಡ್ತಾ ಇದ್ದೀನಿ, ಯಾರ ಜೊತೆಯಲ್ಲಿ ಹೇಗೆ ವರ್ತಿಸ್ತಾ ಇದ್ದೀನಿ, ಯಾರಿಗೆ ಯಾವ ಮಾತಿನ ಭರವಸೆಯನ್ನು ನಾನು ಕೊಡ್ತಾ ಇದ್ದೀನಿ, ನನ್ನ ಯೋಗ್ಯತೆಗೆ ಅದನ್ನು ಉಳಿಸ್ಕೊಡುವಂತಹ ಸಾಮರ್ಥ್ಯ ನನಗಿದೆಯಾ ಅನ್ನೋದೆಲ್ಲ ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಯಾರ ಜೊತೆಯಲ್ಲೂ ಕೂಡ ವಿನಾಕಾರಣ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ. ನೀವು ಧರಿಸ್ತಕ್ಕಂತಹ ಬಟ್ಟೆಯ ಬಗ್ಗೆ ಗಮನ ಇರಲಿ. ಅದು ಯಾವುದೇ ವಿವಾದಕ್ಕೆ ಕಾರಣ ಆಗುವಂಥದ್ದು ಬೇಡ ಅಂತ ಅರ್ಥ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನೀವು ಗಮನ ಹರಿಸ್ಬಿಟ್ರೆ, ಬೇರೆ ವಿಚಾರಗಳಿಗೆ ಹೋಗದೆ ಹೋಗ್ಬಿಟ್ರೆ ನಿಮಗೆ ಒಂದಷ್ಟು ಗೌರವ ಬರುತ್ತೆ, ಲಾಭವಾಗುತ್ತೆ.
ನಿಮ್ಮಷ್ಟಕ್ಕೆ ನಿಮಗೆ ಸಮಾಧಾನದ ಕೆಲಸಗಳಾಗುತ್ತೆ ಎನ್ನುವಂಥದ್ದು. ಕುಲದೇವತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.